ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಆಟ 90 ದಿನಗಳನ್ನ ಪೂರೈಸಿ ಮುನ್ನುಗ್ಗುತ್ತಿದೆ. ಇದೀಗ ವೀಕೆಂಡ್ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ ಬಗ್ಗೆ ಮಾತನಾಡುತ್ತಾ ಕಿಚ್ಚನ ಮುಂದೆ ಭವ್ಯ ನಾಚಿ ನೀರಾಗಿದ್ದಾರೆ. ಭವ್ಯ ಆಡಿದ ಮಾತಿಗೆ ಸುದೀಪ್ ನಕ್ಕಿದ್ದಾರೆ. ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ಹೊಸ ವರ್ಷಕ್ಕೆ ನಿಮ್ಮ ಪರ್ಸನಲ್ ವಸ್ತುವನ್ನ ಯಾರಿಗೆ ಕೊಡುತ್ತೀರಾ ಎಂದು ಹೇಳಿದ್ರು. ಹೀಗಾಗಿ ಧನ್ರಾಜ್ಗೆ ರಜತ್ ಉಡುಗೊರೆ ಕೊಟ್ರೆ, ಮಂಜುಗೆ ಗೌತಮಿ ಗಿಫ್ಟ್ ಒಂದನ್ನ ಕೊಟ್ರು. ಐಶ್ವರ್ಯಾಗೆ ಚೈತ್ರ ಉಡುಗೊರೆ ಕೊಡ್ತಿದ್ದಂತೆ ಇಬ್ಬರು ಕಣ್ಣೀರು ಹಾಕಿದ್ರು. ನಾನು ಐಶುಗೆ ಗಿಫ್ಟ್ ಕೊಡುತ್ತೇನೆ, ಆ ಹುಡುಗಿ ಅಮ್ಮ ಇರದೆ ಹೇಗಿರಬಹುದು ಅನಿಸ್ತು ಎಂದು ಚೈತ್ರ ಮಾತನಾಡುತ್ತಾ ಭಾವುಕರಾಗಿದ್ದಾರೆ. ಇದಾದ ಮೇಲೆ ಭವ್ಯಾಗೆ ನೀವು ಯಾರಿಗೆ ಗಿಫ್ಟ್ ಕೊಡಬೇಕು ಎಂದು ಕೇಳಿದಾಗ ತ್ರಿವಿಕ್ರಮ್ಗೆ ಕೊಡಲು ಇಷ್ಟಪಡುತ್ತೇನೆ ಎಂದು ಭವ್ಯ ಹೇಳಿದ್ದಾರೆ. ಈ ವೇಳೆ ಸುದೀಪ್ ಇದು ಎಂಥ ಸರ್ಪ್ರೈಸ್ ಅಲ್ವಾ ಎಂದು ಹೇಳ್ತಿದ್ದಂತೆ ಎಲ್ಲರೂ ನಕ್ಕಿದ್ದಾರೆ. ನಾಚುತ್ತಲೇ ತ್ರಿವಿಕ್ರಮ್ ಕುರಿತು ಮಾತನಾಡಿದ ಭವ್ಯ, ಈ ವ್ಯಕ್ತಿ ನೋಡೋದಕ್ಕೆ ತುಂಬಾ ಒರಟ ಅನಿಸ್ತಾರೆ, ಆದ್ರೆ ಅವರು ವೆರಿ ಸ್ವೀಟ್ ಎಂದು ಹೇಳ್ತಿದ್ರು. ಆಗ ತಮಾಷೆಯಾಗಿ ಸುದೀಪ್ ಸಾರಿ ಏನ್ ಹೇಳ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಭವ್ಯ ನಿಂತಲ್ಲೇ ನೀರಾಗಿ ಹೋಗಿದ್ದಾರೆ. ಮತ್ತೆ ಮಾತನಾಡಿದ ಭವ್ಯ, ತ್ರಿವಿಕ್ರಮ್ರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸರ್, ಅರ್ಥ ಮಾಡ್ಕೊಂಡ ಮೇಲೆ ತ್ರಿವಿಕ್ರಮ್ನಿಂದ ದೂರ ಆಗೋದು ಕಷ್ಟ ಎಂದು ಹೇಳಿದ್ದಾರೆ. ಕಿಚ್ಚ ನಕ್ಕಿದ್ದಾರೆ. ಭವ್ಯ ಮಾತಿಗೆ ಮನೆ ಮಂದಿ ಕೂಡ ನಗಾಡಿದ್ದಾರೆ. ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಉತ್ತಮ ಒಡನಾಟವಿದೆ, ಇಬ್ಬರ ನಡುವೆ ಸಮಥಿಂಗ್ ಎಂದು ಮನೆ ಮಂದಿ ಊಹಿಸಿದ್ದಾರೆ. ಆದ್ರೆ ನಮ್ಮಿಬ್ಬರ ನಡುವೆ ಏನಿಲ್ಲ ಎಂದು ಇಬ್ಬರು ಆಗಾಗ ಸ್ಪಷ್ಟನೆ ನೀಡುವ ಕೆಲಸ ಕೂಡ ಮಾಡಿದ್ದೂ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.